ಹೊರದೇಶ ಅದೊಂದು ಬೇರೆಯದೇ ಜಗತ್ತು. ಅಲ್ಲಿ ಬದುಕು ನಿರಾತಂಕ, ನಿಶ್ಚಿಂತೆ ಹಾಗೂ ನೆಮ್ಮದಿ ಅಂತೆಲ್ಲ ಬಹಳಷ್ಟು ಮಂದಿ ಅಂದುಕೊಂಡಿದ್ದಾರೆ. ತಕ್ಕ ಮಟ್ಟಿಗೆ ಅದು ನಿಜ ಕೂಡ. ಆದರೆ ಒಂದು ವಸ್ತು, ವ್ಯಕ್ತಿ ಮತ್ತು ಜಾಗದ ಅನಿವಾರ್ಯತೆ ಅರಿವಾಗುವುದು ಅದರ ಅನುಪಸ್ಥಿತಿಯಲ್ಲಿ ಮಾತ್ರ. ಬಹರೀನ್ ಸುಂದರವಾದ ಒಂದು ಪುಟ್ಟ ದ್ವೀಪ. ಹಸಿರೆಲೆಯ ಮೇಲೆ ಆಗಷ್ಟೇ ಬಿದ್ದ ಮಳೆ ಹನಿಯ ಹಾಗೆ. ಅಲ್ಲಿರೋ ನಮ್ಮವರು ಅದರ ಮೇಲಿನ ಮಳೆ ಹನಿಗಳು. ಅದು ಸಾಗಿದ ಹಾದಿಯಲ್ಲೇ ಸಾಗುತ್ತಾ ಪ್ರತಿ ದಿನವನ್ನು ಹೊಸದಾಗಿಸುತ್ತಾ ಅಲ್ಲಿ ನೆಲೆಯೂರಿದ್ದಾರೆ. ಬದುಕು ಪ್ರಿಯವೆನಿಸೋದು ಸುಂದರ ಕಟ್ಟಡಗಳಿಂದಲ್ಲ, ಸುತ್ತಲ ಮನುಷ್ಯರಿಂದ ಅಂತೆಲ್ಲೋ ಓದಿದ್ದೆ. ನಿಜ, ಊರು ಬಿಟ್ಟು ಎಷ್ಟು ದೂರ ಬಂದರೂ ಊರಲ್ಲಿರೋ ಅನುಭವ ಸಿಗೋದು ನಮ್ಮ ಕನ್ನಡಿಗರಿಂದ. ಕಷ್ಟ ಸುಖಕ್ಕೆ ಹೆಗಲಾಗಿ ಎಲ್ಲೇ ಸಿಕ್ಕರೂ ಮಾತಾಡಿಸಿ ಜೊತೆಗೆ ನಾವಿದ್ದೇವೆ ಅಂತ ಸದಾ ಬೆನ್ನಿಗೆ ನಿಂತಿರೋ ಕನ್ನಡಿಗರ ಮನಸ್ಸಿನಲ್ಲಿ ಸದಾ ನೆನಪಿರೋ ಹಾಗೆ ಏನಾದರೂ ಮಾಡಬೇಕು ಅನ್ನೋದು ಈ ಚಿತ್ರದ ಕಥಾನಾಯಕನ ಬಹುದಿನಗಳ ಆಸೆ. ಒಂದಷ್ಟು ಗೆಳೆಯರು ಆತನಿಗೆ ಸಾಥ್ ನೀಡುತ್ತಾರೆ. ಇದೊಂದು ಪುಟ್ಟ ಸಿನಿಮಾ ಅಷ್ಟೇ ಅಲ್ಲ, ನೆನಪುಗಳ ಸಂಕಲನ. ಬಹರೀನ್ ಕನ್ನಡಿಗರ ಬದುಕನ್ನ ಸಂಗೀತದ ಮೂಲಕ ತೆರೆದಿಡೋ ಒಂದು ಸಣ್ಣ ಪ್ರಯತ್ನ. ಈ ಕಥೆ ನಿಮ್ಮೆದುರಿಗೆ ಬರಲು ಚಿತ್ರತಂಡ ನಿದ್ದೆಗಿಟ್ಟು ಕಳೆದ ರಾತ್ರಿಗಳೆದ್ದೆಷ್ಟೋ. ಪರದೆಯ ಮುಂದೆ ಹಿಂದೆ ದುಡಿದ ಎಲ್ಲಾ ಜೀವಗಳಿಗೆ ನಿಮ್ಮೆಲ್ಲರ ಹಾರೈಕೆ ಸದಾ ಇರಲಿ. ಚಿತ್ರ ನೋಡುತ್ತಾ ಈ ಸಂಗೀತದ ಪಯಣದಲ್ಲಿ ನೀವೂ ಸೇರಿಕೊಳ್ಳಲಿದ್ದೀರಿ. ಕೆಲವೊಮ್ಮೆ ತಲುಪುವ ಜಾಗಕ್ಕಿಂತ ಸಾಗುವ ದಾರಿಯೇ ಚಂದ. ನಮ್ಮೆಲ್ಲರ ಕನಸಿನ ಪಯಣ ಹೀಗೇ ಸಾಗುತ್ತಲಿರಲಿ. ಎಲ್ಲಾದರೂ ಇರು, ಎಂಥಾದರೂ ಇರು. ಕನ್ನಡ ಕನ್ನಡ ಕಸ್ತೂರಿ ನಮ್ಮ ಕನ್ನಡ. ಕನಸು ಕಾಣೋದು ತಪ್ಪಲ್ಲ. ಕಂಡ ಕನಸನ್ನು ನನಸು ಮಾಡೋಕ್ಕೆ ಪ್ರಯತ್ನ ಪಡೋದಿರೋದೇ ತಪ್ಪು. ಅದಕ್ಕೆ ಒಂದು ಪುಟ್ಟ ಹೆಜ್ಜೆ ಇಡೋಕ್ಕೆ ಹೊರಟ ನಮಗೆ
3 ವಿಸಲ್ ಆಯ್ತು. ಹಾ, ಮಾಡ್ದೆ. off ಮಾಡಿ. ಹಲೋ, ಹೇಳಿ ಸರ್, ಭಾಳ ದಿವಸ ಆಯಿತು. ಹೇಗಿದೆ ಜೀವನ? ನಮ್ದೇನು ಸರ್, ಒಂಟಿ ಜೀವನ ಸೈಲೆಂಟಾಗಿ ಹೋಗ್ತಾ ಇದೆ. ನಿಮ್ದು ಬ್ರೋ? ಕೇಳ್ತಾ ಇದೆಯಲ್ಲ ವಿಸಿಲು? ನಮ್ದು ಫುಲ್ಲು ಸೌಂಡ್ ಮಗ, ಸಾಕಾಗಿ ಹೋಗಿದೆ. ಮಗ, ಲಾಸ್ಟ್ ಟೈಮ್ ನಾವೆಲ್ಲ ಸಿಕ್ಕಾಗ ಬ್ಯಾಂಡ್ ಇವೆಂಟ್ ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡಿದ್ವಲ್ಲ, ನೆನ್ಪಿದ್ಯಾ? ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ಮಾತಾಡಬೇಕು. ನೆನ್ಪಿದೆ ಕಣೋ. ಒಂದು ಕೆಲಸ ಮಾಡು, ಸಂಜೆ ಕೆಫೆಲ್ ಕೂತ್ಕೊಂಡು ಕೂಲಾಗಿ ಮಾತಾಡೋಣ. ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕು, ಎಲ್ಲರೂ ಒಟ್ಟಿಗೆ ಸಿಗೋಣ. ಓಕೆ, ಬಾಯ್ ಕಣೋ. ಮಮ್ಮಿ ಪೆನ್ಸಿಲ್. ರೀ, ಚಿನ್ನೊಂದ್ ಪೆನ್ಸಿಲ್ ಖಾಲಿ ಆಗಿದೆ. 1 ಬಾಕ್ಸ್ ಪೆನ್ಸಿಲ್ ತಂದ್ಕೊಡಿ. ಸರಿ ಸರಿ ಕಣೆ, ಆಮೇಲೆ ತಗೊಂಡ್ ಬರ್ತೀನಿ. ಅವ್ನು ಬರ್ತಾ ಇದ್ದಾನಂತ? ಯಾರು, ನಮ್ಮ ಲೇಟ್ ಲತೀಫ್ ಸ್ಯಾಮ? ಹೌದು, ಮತ್ತಿನ್ಯಾರು? ನೀವು ಕೆಫೆ ಅಂತ ಹೇಳಿದಿರ ಅವನಿಗೆ? ಹೌದು, ಕೆಫೆ ಅಂತಾನೆ ಹೇಳಿದ್ದೆ. ಬಾರ್ ಅಂತ ಹೇಳ್ಬೇಕಿತ್ತು ಮಾರೆ. ಮಧ್ಯಾಹ್ನ ಬಂದು ಕೂರ್ತಿದ್ದ ಅವ. ಕೂತಿದ್ದಾರಲ್ಲ ಆಲ್ರೆಡಿ. ಹಾ, ಆಗ್ಲೇ ಬಂದಿದಾರಲ್ಲ. ಹಾಯ್ ಹಾಯ್. ಹಾಯ್ ಅಭಿ. ಹಾಯ್ ಮಗ. ಹಾಯ್ ಕಾವ್ಯ. ನಿಮ್ದು ಆಗ್ಲೇ ಸ್ಟಾರ್ಟ್ ಆಗಿದೆಯಾ ಅಂತ. ಡ್ಯಾನಿಯಲ್ಲಿ ಡ್ಯಾನಿ ಇಂಡಿಯಾಗೆ ಹೋಗಿದ್ದಾನೆ, ಗುರುವಾರ ರಿಟರ್ನ್ ಬರ್ತಾನೆ. ಸರಿ ಮಗ, ಸಂಪತ್ ಹೇಗಿದ್ರು ಮುಗಿಯೋ ಹೊತ್ತಿಗೆ ಬರ್ತಾನೆ. ಸೊ ನಾವೇನಿದ್ರು ಡಿಸ್ಕಷನ್ ಶುರು ಮಾಡೋಣ. ಅದೇ ಆಫೀಸು, ಅದೇ ಮನೆ. ಲೈಫಲ್ಲಿ ಏನಾದರೂ ಚೇಂಜ್ ಬೇಕಾಯ್ಸ್, ಮತ್ತೆ ನಾವೆಲ್ಲ ಟೀಮ್ ಆಗಿ ಏನಾದರೂ ಮಾಡಬೇಕು. ಹೌದು ಮಗ. ಬಾಯ್. ಬಂತಲ್ಲ ನಮ್ಮ ಹುಲಿ. ಹಲೋ ಹಬೀಬಿ, ಕೈಫುಲ್ ಹಾ ಸಲಾಂ ಬ್ರೋ. ಮತ್ತೆ Hi, Sam. ಹೇಗಿದ್ರಾ? ಹಾಯ್, What's up? ವಾಟ್ಸ್ಆಪ್. ನಮಸ್ಕಾರಗಳು ಬ್ರೋ. ಹಾಯ್ ಸ್ಯಾಮ್. ಮತ್ತೆ ಸಾವು ನಿಂದು. ಈ ಶೋಕೆ ಎಲ್ಲ ಬೇಡ ಆಯ್ತು ಮಗ. ಮಗ, ನಾವೇನಿದ್ರು ಕನ್ನಡದವರು. ಕನ್ನಡದವ್ರು ಎಲ್ಲಿ ಸಿಗ್ಲಿ, ಹೆಂಗೆ ಸಿಗ್ಲಿ, ಹೇಗೆ ಬೇಕಾದರೂ ಸಿಗ್ಲಿ, ಕನ್ನಡದಲ್ಲೇ ಮಾತಾಡ್ಸೋದು ಮಗ. ಬ್ರೋ ಅಭಿ, ಅಣ್ಣವ್ರ ಅಭಿಮಾನಿ ಕಣ ನಾನು. ಸ್ವಲ್ಪ ಚೇಂಜ್ ಇರ್ಲಿ ಅಂತ ಅಷ್ಟೇ ಅರಬಿಕಲ್ಲಿ ಹೇಳಿದ್ದು. ಗಾಯ್ಸ್, ಲಾಸ್ಟ್ ಟೈಮ್ ನಾವೆಲ್ಲ ಸೇರಿದಾಗ ಬ್ಯಾಂಡ್ ಇವೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ನೆನಪಿದೆಯಾ? ಹೌದು ಮಗ, ನೆನಪಿದೆ. ಸೊ ಅದೇ ಬ್ಯಾಂಡ್ ಇವೆಂಟ್ನ ನಾನು ಅಭಿ ಮತ್ತೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಆಫೀಸು, ಮನೆ, ಕೆಲಸ ಅಂತ ಹೇಳಿ ಬೇಸತ್ ಹೋಗ್ಬಿಟ್ಟಿದೀವಿ. ಒಂದ್ ನಿಮಿಷ. ಮಗ ಏನು ಆರ್ಡರ್ ಮಾಡಿಲ್ವಾ? ನೀವು ಹೊರಟ ಮನೆಯಿಂದ ಫೋನ್ ಬಂದಿರ್ಬೋದು. ಇಲ್ಲೇ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದಿದ್ದೀನಿ. ಏನು ಹೇಳು? ನಾನ್ ಚಿನ್ನಗೆ ಪೆನ್ಸಿಲ್ ಬಾಕ್ಸ್ ಹೇಳಿದ್ದೆ. ಸರಿ ಸರಿ, ಆರ್ಡರ್ ಮಾಡ್ತೀನಿ ತಾಳು. ಆರ್ಡರ್ ಮಾಡ್ಬೇಕಿತ್ತು ಬ್ರೋ. ಇಲ್ಲ. ಸಾರಿ ಗೈಸ್. ಸೊ ಇವಾಗ ನಾವೇನು ಮಾಡೋಣ? ಮತ್ತೆ ಚರ್ಚೆ ಜಾಸ್ತಿ ಮಾಡೋಕ್ಕೆ ಇನ್ನೇನಿಲ್ಲ. ಇನ್ನೇನಿದ್ರು ಲೆಟ್ಸ್ ಕಿಕ್ ಸ್ಟಾರ್ಟ್ ವಿತ್ ಫೋರ್ಸ್ ಅಷ್ಟೇ. ಭಾರತೀಯರಲ್ಲದೆ ಬೇರೆಯವರಿಗೆ ಅರೇಬಿಕ್ ಭಾಷೆ ಬೇಕು, ಬೇರೆ ಭಾಷೆ ಬೇಡ. ನಾವ್ಯಾವ ಭಾಷೆಲಿ ಸಾಂಗ್ ಮಾಡೋದು? ಅದು ಸರಿನೇ. ಸೊ ಲೆಟ್ಸ್ ಟ್ರೈ ಇನ್ ಇಂಗ್ಲೀಷ್. ಇಲ್ಲ, ವೆಸ್ಟರ್ನ್ ಫ್ಯೂಷನ್ ನಮಗೆ ಕಷ್ಟ. ಹಿಂದಿಯಲ್ಲಿ ಮಾಡಿದ್ರೆ ಹೇಗೆ? ಬೇಡ ಬೇಡ, ಇಂಗ್ಲಿಷ್ ಹಿಂದಿ ಯಾವುದು ಬೇಡ. ನಾವೇನಿದ್ರು ಕೂಡ ಕನ್ನಡಿಗಾಸ್. ಯಾಕಂದ್ರೆ ಹುಟ್ಟಿದರೆ ನಾವು ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ನಾವು ಕನ್ನಡ ಮಣ್ಣ ಮೆಟ್ಟಬೇಕು. ಏನಂತೀರಾ? ಇವ ಒಬ್ಬ ನಮ್ಮ ಬಿಹಾರಿನ ಚಂದನ್ ಶೆಟ್ಟಿ. ಇದು ನಮಗೆ 5 ಜನಕ್ಕೆ ಬಿಟ್ಟು ಬೇರೆ ಯಾರಿಗೆ ಅರ್ಥ ಆಗತ್ತೋ? ಲೋ ಮಗ, KGF ಆಫ್ರಿಕಾದಲ್ಲಿ ಹಿಟ್ ಆಗಿಲ್ವಾ? ಅಲ್ವಾ? ಕಾಂತಾರ ಸ್ಪೇನಲ್ಲಿ ನೋಡಿಲ್ವಾ? ಮತ್ತೆ ಅದೇ ನಮ್ಮ ಕನ್ನಡ ಸಂಘದ ಪ್ರದೀಪ್ ಅಣ್ಣಂಗೆ ಹೇಳಿದ್ರೆ ಮಗ 500 ಅಲ್ಲ 1000 ಜನ ಬೇಕಿದ್ರು ಮಾಡಿಸ್ತಾರಷ್ಟೇ. ಬ್ರೋ, KGF ಎಲ್ಲಿ, ಇವ ಎಲ್ಲಿ? ಅಭಿ ಹೇಳೋದು ಕರೆಕ್ಟೇ. ಸಿನಿಮಾ, ಸಾಹಿತ್ಯ, ಸಂಗೀತಕ್ಕೆಲ್ಲ ಭಾಷೆ ಮ್ಯಾಟ್ರ್ ಆಗಲ್ಲ. ಭಾವನೆಗಳು ಎಲ್ಲರಿಗೂ ಒಂದೇ ತಾನೆ. ನಾವ್ಯಾಕೆ ನಮ್ಮ ಭಾಷೆಯಲ್ಲಿ ಇವೆಂಟ್ ಮಾಡಬಾರ್ದು? ಹಾಗಾದ್ರೆ ಸಂಪತ್ ಟ್ಯೂನ್ ರೆಡಿ ಮಾಡ್ಬೋದು. ಸರಿ, ಹಾಗಾದ್ರೆ ಸಂಪತ್ ಟ್ಯೂನ್ ರೆಡಿ ಮಾಡ್ಕೋತಾನೆ. ನಾನು PJ ಸ್ಟೇಜು, ಕಾಸು, ಉಳಿದಿದ್ದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಸರಿ, ಹಾಗಾದ್ರೆ ನೀವು ಕೂತ್ಕೊಳ್ಳಿ, ನಾನು ಸ್ವಲ್ಪ ಕೆಲಸ ಇದೆ, ಹೊರಡ್ತೇನೆ. ಬ್ರೋ, ಎಲ್ಲಿಗೆ ಹೋಗ್ತಿದ್ಯಾ ನೀನು? ಕೂತ್ಕೊ ನೀನು. ಗಾಯ್ಸ್ ಗಾಯ್ಸ್ ಗಾಯ್ಸ್, ಇವ ಒಬ್ಬ ಮಾರೆ ಲೇಟ್ ಬರೋದು ನಮಗೆ. ಓಕೆ ಗಾಯ್ಸ್, ನಾನು ಈವೆಂಟ್ ಡೇಟ್ ಫಿಕ್ಸ್ ಮಾಡ್ತೀನಿ. ಅಭಿ, ನಿನ್ನ ಗ್ರೂಪಲ್ಲಿ ಅಪ್ಡೇಟ್ ಸಾಕು. ಓಕೆ ಗಾಯ್ಸ್, ಧೂಳು ಹಿಡಿದಿರೋ ನಿಮ್ಮ ಇನ್ಸ್ಟ್ರೂಮೆಂಟನ್ನೆಲ್ಲ ಕ್ಲೀನ್ ಮಾಡಿ ಪ್ರಾಕ್ಟೀಸ್ ಶುರು ಮಾಡಿ. ಓಕೆ ಅಲ್ವಾ? ಸೊ ಹಾಗಾದ್ರೆ ಈ ಬಾರಿ ಕನ್ನಡ ರಾಜ್ಯೋತ್ಸವ ಬೆಹರೀನ್ನಲ್ಲಿ ಬಾರಿಸು ಕನ್ನಡ ಡಿಂಡಿಮವ. ಇವೆಂಟ್ ಚೆನ್ನಾಗಾಗಬೇಕು. ಹಾಯ್. ಹಾಯ್. ಹಾಯ್, ಇದು ನನ್ನ ಫ್ರೆಂಡ್ ನೇನಾ. ಮೀಟ್ ಮೈ ಫ್ರೆಂಡ್ಸ್. ಏ ನಮಸ್ಕಾರ. ಈ ನಾಯಿ ಏನೋ ಸ್ಕೆಚ್ ಆಗ್ತಾ ಇದ್ದಾನೆ. 1 ಸೆಕೆಂಡ್ ಆಯ್ತಾ?
ಲೋ ಅಭಿ ಬಂದ್ ಕೆಲಸ ಮಾಡೋಣ. ಓಕೆ ಚಿಲ್ಲಾಗಿ ಸರಿ ಮಗ. ಬಾ. ಹೇಯ್ ಹಾಯ್ ಬ್ರೋ. ವಾಟ್ಸ್ಆಪ್ ಮ್ಯಾನ್. ಹೇ ಮಗ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ ಕಣ. ಚರಣ್ ಕಾಲ್ ಮಾಡಿದ್ದ. ಅವ್ನು ಕಾಲ್ ಮಾಡ್ದಾಗಿಂದ ನನ್ನ ಕಾಲೇ ನಿಲ್ತಾ ಇಲ್ಲ. ಏಯ್ ವಾಟ್ಸ್ಆಪ್. Hey girls. ನಮಸ್ಕಾರ. ಹಾಯ್. Let's get it. Yeah, sure. Come on, Let's bro. go, man. ತುಂಬ ಸಂತೋಷ. ನಮ್ಮ ಕನ್ನಡದ ಹುಡುಗರು ಇಲ್ಲಿ ತನಕ ಬಂದು ಕನ್ನಡದ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನಮ್ಮ ಸಂಘದಿಂದ ಯಾವ ರೀತಿ ಸಹಾಯ ಬೇಕೋ ಅದೆಲ್ಲ ಸಹಾಯವನ್ನು ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೋಡಿ ಚರಣ್, ಬಾರಿನಲ್ಲಿ ಸುಮಾರು 15,000 ಕನ್ನಡಿಗರಿದ್ದಾರೆ. ಇಲ್ಲಿ ನಮ್ಮ ಕನ್ನಡ ಕಲೆ, ಭಾಷೆ, ಸಂಸ್ಕೃತಿಯ ಏನೇ ಕಾರ್ಯಕ್ರಮ ಜರುಗಿದ್ರು ಕೂಡ ನಾವೆಲ್ಲರೂ ಜೊತೆಯಾಗಿರಬೇಕು. ಡೋಂಟ್ ವರಿ, ನನ್ನ ಸಹಾಯ ನಿಮ್ಗಿದ್ದೇ ಇರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ದಯವಿಟ್ಟು ಕಾರ್ಯಕ್ರಮಕ್ಕೆ ಬನ್ನಿ. ಗ್ರ್ಯಾಂಡ್ ಇವೆಂಟು, ಖರ್ಚು ಸ್ವಲ್ಪ ದೊಡ್ಡದೇ ಇದೆ. ಬರೀ ಕನ್ನಡದವ್ರು ಅಂದರೆ ಯಾರು ಬರ್ತಾರೆ ಈ ದೇಶದಲ್ಲಿ? ಕರ್ನಾಟಕದ ಅಂತ ಇರೋದೇ 3 ಜನ. ಇಲ್ಲ ಸರ್, ಕನ್ನಡ ರಾಜ್ಯೋತ್ಸವ ದಿನನೇ ಕನ್ನಡದಲ್ಲೇ ಮಾಡ್ತೀವಿ. ನಮ್ಮವರು ಅಂತ ಬಂದಾಗ ಇಲ್ಲ ಅನ್ನೋಕ್ಕಾಗಲ್ಲ. ನಮ್ಮ ಕೈಲಾದ ಸಹಾಯ ಮಾಡೋಣ. ಥ್ಯಾಂಕ್ ಯು ಸರ್. ದಯವಿಟ್ಟು ಕಾರ್ಯಕ್ರಮಕ್ಕೆ ಬನ್ನಿ. ಥ್ಯಾಂಕ್ ಯು ಸರ್. ಇದರಿಂದೆಲ್ಲ ಏನು ಪ್ರಯೋಜನ ಇಲ್ಲ. ಬರೀ ಹಾಡಂತೆ, ಇವೆಂಟ್ ಅಂತೆ. ಈಗ ಕಾರ್ಯಕ್ರಮ ಅಂದರೆ ಬರೀ ಕುಣಿಯೋದು, ಡ್ಯಾನ್ಸ್ ಮಾಡೋದು ಇದೇ ಆಗೋದು. ಏನಾದರೂ ಮಾಡೋದಂದ್ರೆ ಜನರಿಗೆ ಉಪಯೋಗವಂಥದ್ದು ಏನಾದರೂ ಮಾಡೋದು. ಸರಿ ಸರ್, ಟೈಮ್ ಇದ್ದರೆ ದಯವಿಟ್ಟು ಕಾರ್ಯಕ್ರಮಕ್ಕೆ ಬನ್ನಿ. ಥ್ಯಾಂಕ್ ಯು. ಅಲ್ಲ, ಸಹಾಯ ಮಾಡಬಾರ್ದಂತಲ್ಲ. ನಮಗೆ ಇವಾಗ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇದೆ. ನೀವು ಇಂಡಿಯನ್ ಕ್ಲಬ್ ಮತ್ತು ಕನ್ನಡ ಸಂಘದ ಪ್ರೆಸಿಡೆಂಟ್ ಹತ್ರ ಕೇಳಿದ್ರು, ಅವ್ರು ಆಗಲಿಲ್ಲ ಅಂದರೆ ಮತ್ತೆ ನೋಡೋದು. ಓಕೆ ಸರ್, ನೋ ಪ್ರಾಬ್ಲಮ್. ಹಲೋ ಹೇಳಿ ಬ್ರೋ. ಸ್ಯಾಮ್, ಫಂಡ್ ತುಂಬ ಕಷ್ಟ ಆಗ್ತಿದೆ ಕಣೋ. ಇವೆಂಟಿಗೆ ಬೇಕಾಗಿರೋ ಅರ್ಧದಷ್ಟು ಹಣ ಇನ್ನೂ ಕಲೆಕ್ಟ್ ಆಗಿಲ್ಲ. ಏನು ಮಾಡೋದೀಗ? ಒಂದು ಕೆಲಸ ಮಾಡೋಣ, ನಾವೊಂದು ಸ್ಟ್ರೀಟ್ ಇವೆಂಟ್ ಟ್ರೈ ಮಾಡೋಣ. ಅದರಿಂದ ಸ್ವಲ್ಪ ದುಡ್ಡಾದರೂ ಕಲೆಕ್ಟ್ ಆಗ್ಬೋದು. ಅದೇ ಸರಿ ಅಂತ ಕಾಣುತ್ತೆ ನನಗೆ. ಲೆಟ್ಸ್ ಪ್ಲಾನ್ ಇಟ್ ಮಗ. ಓಕೆ ಬ್ರೋ, ನಾವು ಈವ್ನಿಂಗ್ ಸಿಕ್ಕಿದಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಸರಿ ಕಣೋ, ಈವ್ನಿಂಗ್ ಸಿಗೋಣ. ಬಾಯ್. ಓಕೆ ಬಾಯ್. ಸರ್ ನಮಸ್ಕಾರ. ನಾವು ಬ್ಯಾಂಡ್ ಇವೆಂಟ್ ಬಗ್ಗೆ ಮಾತಾಡಿದ್ವಿ. ರೀ ಒಂದ್ ನಿಮಿಷ ಸುಮ್ಮನಿರು. ಒಂದೇ ಸೆಕೆಂಡ್ ಸರಿ, ಸರ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ನೀವು ಮಾತಾಡಿ, ಹಗಲು ರಾತ್ರಿ ಮಾತಾಡಿ. ನಿಮ್ಗೆ ನಿಮ್ ಕೆಲಸನೇ ಮುಖ್ಯ ಆಯ್ತಲ್ವಾ? 15 ದಿನ ಆಯ್ತು ನಮ್ಗೆಲ್ಲ ಟೈಮ್ ಕೊಡದೆ. ಇವತ್ ಸ್ಕೂಲಿಂದ ಕಾಲ್ ಬಂದಿತ್ತು. ಎಷ್ಟ್ ಸಲ ಹೇಳೋದು ಚಿನ್ನಿದ್ ಫೀಸ್ ಕಟ್ಟಿ ಅಂತ. ನೆನ್ನೆ ಸೋನಮ್ಮನೆಗೆ ಊಟಕ್ಕೆ ಕರೆದಿದ್ರು, ಅದಕ್ಕೂ ಬಂದಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ಕೂಡ ರಿಸೀವ್ ಮಾಡಿಲ್ಲ. ಸಾಂಬಾರ್ಗೆ ತೊಗರಿ ಬೇಳೆ ಖಾಲಿ ಆಗಿದೆ, ಅದನ್ನು ತಂದಿಲ್ಲ. ಇದೆಲ್ಲ ಇಂಪಾರ್ಟೆಂಟೇ ಅಲ್ಲ ಅಲ್ವಾ ನಿಮ್ಗೆ? ನೋಡು, 15 ದಿನದಿಂದ ಟೈಮ್ ಕೊಡ್ತಾ ಇಲ್ಲ ಅಂತಂದ್ರೆ ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅಂತ ಅರ್ಥ ಆಗಲ್ವಾ ನಿಂಗೆ? ಹೌದು, 8 ವರ್ಷದಿಂದ ಯಾವಾಗ್ಲೂ ನಾನೇನಾದ್ರೂ ಹೇಳ್ದಾಗ್ಲೇನೆ ನಿಮ್ಗೆ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅಲ್ವಾ? ಯಾವಾಗ್ಲೂ ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಇರ್ಬೇಕಾದ್ರೆ ಹಿಂಗ ಆಡ್ತಿಯಲ್ಲ ನೀನು. ಅರ್ಥ ಆಗಲ್ವಾ ನಿಂಗೆ? ಹೌದು, ಇದೆಲ್ಲ ನನ್ ಹಣೆ ಬರ, ಅನ್ಭವಿಸ್ತೀನಿ ಬಿಡಿ. ಯಾಕೆಲ್ಲ ಸುಮ್ಮನೆ ಇದ್ದೀರಾ? ಕಂಪ್ಲೀಟ್ ಆಯ್ತಾ ಟ್ಯೂನು? ಡೊನೇಷನ್ ಅಂತ ಸಿಗಲಿಲ್ಲ ಬ್ರೋ. ಪ್ರಾಕ್ಟೀಸ್ ನಡೀತಾ ಇದೆ. ಮತ್ತು ಸ್ಯಾಮಿಂದು ಆ ಟೋನಿಂದು ಒಂದು ಪೋರ್ಷನ್ ಇನ್ನೂ ಬ್ಯಾಲೆನ್ಸ್ ಇದೆ. ಸ್ಯಾಮ್, ಇನ್ನೂ ಒಂದು ಚರಣ ಬಾಕಿ ಇದೆಯಾ? ನಾಡಿದ್ದು ಸಂಜೆನೇ ಪ್ರೋಗ್ರಾಮ್ ಕಣೋ.
ಸಾರಿ ಬ್ರೋ. ಸ್ಯಾಮ್, ನೀನು ಯಾವಾಗಲೂ ಲೇಜಿ. ಲಾಸ್ಟ್ ಟೈಮ್ ಕೂಡ ನಿನ್ನಿಂದಾನೇ ಈವೆಂಟ್ ನಿಂತೋಗಿತ್ತು. ನಾವೆಲ್ಲ ಈವೆಂಟ್ಗೋಸ್ಕರ ಎಷ್ಟೆಲ್ಲ ಹರ್ಕೊಂಡು ಕೆಲಸ ಮಾಡ್ತಿದೀವಿ, ಅರ್ಥ ಆಗಲ್ವಾ ನಿಂಗೆ? ₹1 ಕಲೆಕ್ಟ್ ಮಾಡೋಕ್ಕೂ ಜೀವ ಹೋಗ್ತಿದೆ ಸ್ಯಾಮ್. ಸ್ಯಾಮ್, ನಿಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೇಳ್ಬಿಡು, ನಾನು ಈವೆಂಟ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ನಂಗೂ ಸಾಕಾಗಿ ಹೋಗಿದೆ. ಹೇ ಬ್ರೋ, ನಾನು ನಿನ್ನ ಜೊತೆಲಿ ಇರ್ತೀನಿ. ಕೂಲ್ ಬ್ರೋ, ಟ್ಯೂನ್ ನಾನು ಕಂಪ್ಲೀಟ್ ಮಾಡಿಸ್ತೀನಿ. ಕೂಲ್ ಪ್ಲೀಸ್. ಸ್ಯಾಮ್, ನಾನು ಹಿಂಗೆ ಅವತ್ತೇ ಹೇಳಿದ್ದೀನಿ, ನೀನು ಬರೀ ಟ್ಯೂನ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡು ಅಂತ ಹೇಳಿ. ನಾವೆಲ್ಲ ಈವೆಂಟ್ಗೋಸ್ಕರ ಎಷ್ಟೆಲ್ಲ ಕನ್ಸ್ಕೊಂಡಿದೀವಿ ಸ್ಯಾಮ್. ಮನೇಲಿ ನಾನು ಎಷ್ಟೆಲ್ಲ ಬಯಸ್ಕೊಂಡಿದ್ದೀನಿ ಗೊತ್ತಾ ನಿಂಗೆ? ಬ್ರೋ, ಇವತ್ತು ಒಂದೇ ಒಂದು ದಿವಸ ನಂಗೆ ಟೈಮ್ ಬೇಕು. ಸ್ಯಾಮ್, ಸ್ಯಾಮ್, ಗೈಸ್, ಅಲ್ಲ ಬತ್ತೆ ಟ್ಯೂನ್ ಎಲ್ಲ ಕೇಳಿದ್ರಲ್ವಾ? ಮತ್ತೆ ಬಡ್ಡಿ ಮಗನ್ ಲೇಟ್ ಆದ್ರೂ ಒಳ್ಳೆ ಟ್ಯೂನೇ ಕೊಟ್ಟಿದ್ದಾನೆ. ಸರಿ, ಉಳಿದವರೆಲ್ಲ ಎಲ್ಲಿ? ಅದೇ ಮಗ, ಡ್ರಮ್ಮರ್ ಮತ್ತೆ ಗಿಟಾರಿಸ್ಟು ಡೈರೆಕ್ಟ್ ಇವೆಂಟಿಗೆ ಬರ್ತಾರೆ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ನಾವು ಪ್ರಾಕ್ಟೀಸ್ ಶುರು ಮಾಡೋಣವಾ? ಓಕೆ. ಸಂಪತ್ತೆಲ್ಲೋ? ಅದೇ ಮಗ, ನಾನು 3-4 ಸಲ ಕಾಲ್ ಮಾಡಿದೆ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ಮೇ ಬಿ ನಾನು ಬೈದೆ ಅಂತ ಬೇಜಾರು ಮಾಡ್ಕೊಂಡಿರ್ಬೇಕು. ಸರಿ, ನೋಡ್ಕೊಂಬರೋಣ ಬಾ. ಸರಿ, ಹೋಗೋಣ. How man, I'm really exhausted. I don't know what I'm going to do for tomorrow's show. There's a big day tomorrow. I don't have any energy. Oh, come on, don't say that. I'm pretty sure you will do like really great tomorrow. Yeah, I know, I hope so. Charan called me. I just don't want to disappoint anyone. Anyways. Oh, hi. ಹಾಯ್. Hey, don't worry. I know you will do really great tomorrow. I have to take a moment now. See you later. Sure. Take care. See you tomorrow. ಏಯ್, ನಾವಲ್ಲಿ ಬಟ್ಟೆ ಹರ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರೆ ಇವ ಇಲ್ಲಿ ಬಟ್ಟೆ ತೆಗೆದು ವಾರ್ಮ್ ಅಪ್ ಮಾಡ್ತಿದ್ದಾನೆ. ಲೇ ಪಿಜೆ, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡ್ಬೇಡ ಆಯ್ತಾ? ಹಾಂ, ಅವಳನ್ನು ನೋಡುವಾಗಲೇ ಗೊತ್ತಾಯ್ತು ವಿಷಯ ತುಂಬ ದೊಡ್ಡದಿದೆ ಅಂತ.
ಪಿಜೆ ಮುಚ್ಕೊಂಡಿರೋ. ಸ್ಯಾಮ್, ನಾನು ಬೈದೆ ಅಂತ ಬೇಜಾರಾ? ಇಲ್ಲ, ನಂಗೆ ಬೈದಿದ್ದಕ್ಕೆ ಅಂತ ಅಲ್ಲ. ವಿಷಯ ನಿಮ್ಗೆ ಹೇಗೆ ಹೇಳೋದು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ನನ್ನ ತಮ್ಮಂಗೆ ನಿನ್ನೆ ಆಕ್ಸಿಡೆಂಟ್ ಆಯಿತು. ಏನು ಮಾಡೋದು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ಸಾರಿ ಕಣ, ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮಗ, ನೀನಿಲ್ದೆ ಇವೆಂಟ್ ಮಾಡೋ ಮಾತೇ ಇಲ್ಲ. ನಾವೇನಿದ್ರು ಪೋಸ್ಟ್ಪೋನ್ ಮಾಡೋಣ. ಬೇಡ ಅಭಿ, ಇಷ್ಟೊಂದು ನಾವು ಕಷ್ಟಪಟ್ಟು ಈಗ ನಾವು ಈವೆಂಟ್ ಕ್ಯಾನ್ಸಲ್ ಮಾಡೋದು ಸರಿಯಾಗಲ್ಲ. ಐ ಟ್ರೈ ಮೈ ಬೆಸ್ಟ್. ಕಾಲ್ ಏನಾದರೂ ಬಂದರೆ ನಾನು ನಿಮ್ಗೆ ಹೇಳ್ತೀನಿ. ಸರಿ ಕಣ, ವಿ ವೇಟ್ ಫಾರ್ ಯುವರ್ ಕಾಲ್. ಜೋಪಾನ ಮಗ. ಹಾಂ ಸ್ಯಾಮ್, ಹೇಳ ಮಗ. ಬ್ರೋ, ಹಾಸ್ಪಿಟಲಿಂದ ಕಾಲ್ ಬಂದಿತ್ತು ನನಗೆ. ನನ್ನ ತಮ್ಮ ಈಸ್ ಔಟ್ ಆಫ್ ಡೇಂಜರ್ ನಾವು. ಓಹ್, ಗುಡ್. ಸೊ ಟುಡೇ ನೈಟ್ ಲೆಟ್ಸ್ ರಾಕ್ ದ ಈವೆಂಟ್. ಏನಂತೀರಾ? ಸರಿ ಮಗ, ಲೆಟ್ಸ್ ಡೂ ಇಟ್. ಅಲೆಮಾರಿ ಅಲೆಮಾರಿ ಅಲೆಗಳ ಕಥೆಗೆ ದನಿಯಾದ ಎದೆ ಭಾಷೆ ಅನುದಿನ ಜೊತೆಗೆ ದುಂತಕ ದುಂತಕ ದುಂತ ದುಂತಕ ದುಂತಕ ದುಂತ ಅಲೆಮಾರಿ ಅಲೆಮಾರಿ ಅಲೆಗಳ ಕಥೆಗೆ ದನಿಯಾದ ಎದೆ ಭಾಷೆ ಅನುದಿನ ಜೊತೆಗೆ ಹಾಡಾದರೆ ಮೊದಲ ತೊದಲ ನುಡಿಯೇ ಮೈ ಮರೆತಿವೆ ಹಾಡಿ ಪಾಡಿ ಜೀವನಾಡಿಯೇ ಜಗದಿಯಲ್ಲೇ ನೀರು ಎದೆಯಲ್ಲಿರಲಿ ಕನ್ನಡ ಹನಿಯಲ್ಲಿರುವ ಕಡಲಂತೆ ಕನ್ನಡ ಕಿವಿಗೆ ಕೇಳಲು ನೀನು ನಿಂತ ಆನೆಲ ಹೆತ್ತ ತಾಯ ಮಡಿಲಂತೆ ದುಂತಕ ದುಂತಕ ದುಂತ ದುಂತಕ ದುಂತಕ ದುಂತ ದುಂತಕ ದುಂತಕ ದುಂತ ದುಂತಕ ದುಂತಕ ದುಂತ ಎಲ್ಲೋ ಹರಿವೆ ಎಲ್ಲರಲ್ಲೂ ಬೆರೆವೆ ಪ್ರತಿ ನೆಲದ ನುಡಿ ಸುಮದ ಗಂಧವನು ತರುವೆ ಹುಬ್ಬಳ್ಳಿ ಮಂದಿಗೆ ಗತ್ತಾಗಿ ನುಡಿದೆ ರೂಢಿ ಕಡಲ ತೀರದಿ ಮುತ್ತಾಗಿ ಮಿನುಗೋ ಮೋಡಿ ಮೈಸೂರು ಸೀಮೆಯ ಉಸಿರ ಜೀವದ ನಾಡಿ ಕನ್ನಡ ನುಡಿ ಜಗದಿಯಲ್ಲೇ ನೀರು ಎದೆಯಲ್ಲಿರಲಿ ಕನ್ನಡ ಹನಿಯಲ್ಲಿರುವ ಕಡಲಂತೆ ಕನ್ನಡ ಕಿವಿಗೆ ಕೇಳಲು ನೀನು ನಿಂತ ಆನೆಲ ಹೆತ್ತ ತಾಯ ಮಡಿಲಂತೆ ಪರೆಸರೆ ಪವರಿಸರೆ ಸರಿ ಸರಿ ನಿಜರೆ ನಿಜರೆ ನಿಜರೆ
ಕನ್ನಡ ಕಾವೇರಿ ಹರಿ ಕನ್ನಡ 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 ಕಸ್ತೂರಿ ನಮ್ಮ ಕನ್ನಡ. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ.